ನಾವು ಶೇಷಗಿರಿ ಪರ್ವತಕ್ಕೆ ಹತ್ತುತ್ತಾ ಇದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇದೇ ಕುಮಾರ ಪರ್ವತ ಪೀಕ್ ಅಂತ. ಸಾರಿ, ಅದು ಕನ್ಫ್ಯೂಸ್ ಆಗಿ ಹಂಗಾಯಿತು. ಇದು ಶೇಷಗಿರಿ ಪರ್ವತ ಅಂತ ಕಣ್ತುಂಬ್ಕೊಳ್ಳಿ. ಸೂಪರ್ ಆಗಿದೆ. ಈ ದಿನ ಭಾನುವಾರ ನಾವು ನಾನು ಮೈಸೆಲ್ಫ್ ಕೃಷ್ಣ ಮತ್ತು ಮೂರ್ತಿ ಗೌಡಣ್ಣ ಅಂತ ಫಸ್ಟ್ ಬಂದಿರೋದು ನಾವು ಇಲ್ಲಿಗೆ. ಈ ದಿನದಲ್ಲಿ ತುಂಬ ಖುಷಿಯಾಗುತ್ತೆ. ಎಲ್ಲರಿಗಿಂತ ಮುಂಚೆ ಬಂದಿದ್ದೇವೆ ಅಂತ. 11 ಗಂಟೆಗೆ ಶೇಷಗಿರಿ ಪರ್ವತ ಹತ್ತಿದ್ರೆ ನೆಕ್ಸ್ಟ್ ಮುಂದಕ್ಕೆ ಕುಮಾರ ಪರ್ವತಕ್ಕೆ ಹೋಗ್ಬೋದು ಅಂತ ಇಲ್ಲಿನ ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ. ನಾವು 11 ಗಂಟೆ ಮುಂಚೆಗೆ ತಲುಪಿ ಶೇಷಗಿರಿ ಪರ್ವತನ ಕುಮಾರ ಪರ್ವತ ಹತ್ತಲೇಬೇಕಂತ ತೀರ್ಮಾನ ಮಾಡಿದ್ದೇವೆ. ಇದು ಶೇಷಗಿರಿ ಪರ್ವತಕ್ಕೆ ಹೋಗುವಂಥ ಕಾಲ್ದಾರಿ. ನಾವು ಬರದಿಂದ ಪ್ರಕೃತಿಯ ಸ್ವಚ್ಛವಾದ ಗಾಳಿಯನ್ನು ಹೀರ್ಕೊಳ್ತಾ ಮುಂದೆ ಸಾಗ್ತಾ ಇದ್ದೇವೆ. ಇದೇ ಮೊದಲ ಬಾರಿಗೆ ನಾವು ಈ ಟ್ರೆಕ್ಕಿಂಗ್ ಬಂದಿರೋದು. ತುಂಬ ಅದ್ಭುತ ಒಂದು ಅನುಭವವನ್ನು ಕೊಡ್ತಾ ಇದೆ. ಸೂಪರ್ ಇದೆ. ಜೀವನದಲ್ಲಿ ಏನೂ ಶಾಶ್ವತವಿಲ್ಲ. ಹಾಗೆ ಏನೂ ಅನುಭವಿಸದೆ ಪ್ರಕೃತಿಯನ್ನು ನೋಡದೆ ಕಾಲವಾದರೆ ನಮ್ಮ ಜೀವನವೇ ವ್ಯರ್ಥ ಅಂತ ನನ್ನ ಭಾವನೆ. ನಿಮ್ಮ ಅನಿಸಿಕೆ ಏನೋ ಗೊತ್ತಿಲ್ಲ. ಹಾಗೆ ನೋಡಿ, ಇದು ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಶೇಷಗಿರಿ ಪರ್ವತದ ತುದಿ. ಹಾಗೆ ನಾವು ಹೋಗ್ತಾ ಇದ್ದೇವೆ. ಹಾಗೆ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಹಾಗೆ ನೋಡ್ತಾ ಇರಿ. ಸೂಪರ್ ಅನುಭವವನ್ನು ಕೊಡುತ್ತೆ. ನಮ್ಮ ವಾಯ್ಸ್ ಮಾತಾಡಬೇಕಾದ್ರೆ ಉಸಿರಾಟ ಜಾಸ್ತಿ ಇರುತ್ತೆ. ಏಕೆಂದರೆ ನಾವು ಎಲ್ಲೂ ನಿಂತ್ಕೊಳ್ದೆ, ಕುಕ್ಕೆ ಸುಬ್ರಹ್ಮಣ್ಯದಿಂದ ಎಲ್ಲೂ ನಿಂತ್ಕೊಳ್ದೆ ಹತ್ತಾ ಇದ್ದೇವೆ. ಹಾಗಾಗಿ ಉಸಿರಾಟ ಜಾಸ್ತಿ ಇರುತ್ತೆ. ಯಾರು ಅನ್ಯತೆ ಭಾವಿಸಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ನಮಸ್ಕಾರ.